ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಮೇನ್ ಸಕ್ಸಸ್ ಆಫ್ ದ ಸಿನಿಮಾಗೆ ಒಂದು ಮೇನ್ ಸಕ್ಸಸ್ಫುಲ್ ಕಾರಣ ಏನು, ಸಕ್ಸಸ್ಗೆ ಕಾರಣ ಏನಂದರೆ ಇದರಲ್ಲಿ ಆದಂಥ ಕಾಸ್ಟಿಂಗ್ ಸರ್. ಐ ಥಿಂಕ್ ನಮ್ಮ ಸಿನಿಮಾದ ಯಾವುದೇ ಸಿನಿಮಾ ಸರ್, ಒಂದು ಕಾಸ್ಟಿಂಗ್ ಕರೆಕ್ಟ್ ಆದರೆ 25% ಗೆದ್ದಂಗೆ. ನಾವು ಮಿಕ್ಕಿದ್ದು DOP ಅದು ಇದು ಎಡಿಟಿಂಗ್ ಅಂತ ಅಂದ್ಕೊಳ್ಳೋದು. ಕಾಸ್ಟಿಂಗ್ ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಆ್ಯಂಡ್ ಪ್ರತಿಯೊಬ್ಬರು ಇವ್ರದ್ದೆಲ್ಲಾರ್ದು ಫೋಟೋಗಳು ಬಂದಾಗ ನನಗೆ ಬಂದು ಕೇಳೋರು, ಇವರು ಓಕೆನಾ ಸರ್, ಇವ್ರನ್ನ ಮಾಡಿದ್ದೀವಿ ಅವ್ರನ್ನ ಮಾಡಿದ್ದೀವಿ ಅಂತ. ನನಗೆ ಆ್ಯಕ್ಚುಲಿ ಐ ಆಮ್ ಲೀಸ್ಟ್ ವರಿಡ್ ಅಬೌಟ್ ಆಲ್ ದಟ್ ಸರ್. ನನಗೆ ಗೊತ್ತಿರೋದು, ನಾವು ನಿರ್ದೇಶಕರನ್ನು ನಂಬಬೇಕು, ಅಲ್ಲಿಗೆ ಬಿಟ್ಟುಬಿಡಬೇಕು, ಎಲ್ಲಾದರೂ ಮೂಗು ತೂಕಕ್ಕೆ ಹೋಗ್ಬಾರ್ದು. ನಾನು ಯಾವತ್ತೂ ಅದನ್ನು ಮಾಡಲ್ಲ. ನಿಮಗೆ ಓಕೆನಾ, ಓಕೆ ಹಾಕ್ಕೊಳ್ಳಿ ಸರ್. ಅವ್ರ ಬಗ್ಗೆ ಕೇಳೋದು, ಒಳ್ಳೆ ಕಲಾವಿದ್ರು ಹಾಕ್ಕೊಳ್ಳಿ ಸರ್. ಏನಕ್ಕಂತಂದರೆ ಸರ್, ಸಿನಿಮಾ ಜವಾಬ್ದಾರಿ ನನ್ನ ಬಹಳ ಧೈರ್ಯದಿಂದ ನಾನು ನನ್ನ ಭುಜದ ಮೇಲೆ ತೊಗೊಂಡು ಹೋಗ್ತೀನಿ ಸರ್. ನನಗೆ ಅದು ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇಲ್ಲಿದ್ದೇ ವೇಸ್ಟ್. ಮಿಕ್ಕಿದ್ದು ಕಲಾವಿದರು ಯಾರಾದರೂ ಕಲಾವಿದರೆ ನಮ್ಮ ಸಿನಿಮಾದಲ್ಲೂ ಎಲ್ಲ ಬರೀ ಹೆಸರಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಅಂಥ ಸಿನಿಮಾಗಳಿದ್ರೆ ಓಕೆ. ಈ ಥರ ಸಿನಿಮಾದಲ್ಲಿ ನೀವು ಒಂದು ಆ್ಯಕ್ಟರ್ನ ನೋಡಿಬಿಟ್ಟು ಓ ಇವ್ರು ಇಂಥದ್ದೇ ಕ್ಯಾರೆಕ್ಟರ್ ಅಂದ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆ ಕಾಸ್ಟಿಂಗ್ ನೋಡಿಬಿಟ್ಟು ಓ ಇಂಥ ಪಾತ್ರ ಅಂತ ಹೋಗ್ತಾ ಹೋಗ್ತಾ ಅರ್ಥ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಇಂಥ ಕಥೆಯಲ್ಲಿ. ಆ್ಯಂಡ್ ಐ ಥಿಂಕ್ ದೇ ಹ್ಯಾವ್ ಡನ್ ವೆರಿ ವೆಲ್. ಇಳವರಸನ್ ಸರ್ ಒಟ್ಟಿಗೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ವೆರಿ ವೆರಿ ಗುಡ್ ಆ್ಯಕ್ಟರ್. ಆ್ಯಂಡ್ ನಾನು ಕಿಂಗ್ಸ್ಲಿ ಅಲ್ಲ ಅವರೊಟ್ಟಿಗೆ ಜಾಸ್ತಿ ಮಾಡೋಕ್ಕೆ ಸಿಕ್ಕಿಲ್ಲ, ಯಾಕಂದ್ರೆ ಅವ್ರು ಮಾತೆ ಥರ ನಮ್ಮ ಡಿಕೆಲ್ ಕೂತಿರೋರು. ಸೊ ಸಪ್ರೇಟಾಗಿ ತೆಗೆದಿದ್ದಾರೆ ಶಾರ್ಟ್ಸ್ ಇವರು. ಅವರೊಟ್ಟಿಗೆ ಅಷ್ಟು ಸಿಕ್ಕಲಿಲ್ಲ. ಬಟ್ ಆನ್ ದ ಸ್ಪಾಟ್ ಮಾತಾಡ್ಬೇಕಾದ್ರೆ ಈಸ್ ಅ ವೆರಿ ಫನಿ ಮ್ಯಾನ್ ಆ್ಯಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇಳವರಸನ್ನು ತುಂಬ ಒಳ್ಳೆಯವರು ಸರ್. ಅಂದರೆ ನಮಗೆ ಅವರೊಟ್ಟಿಗೆ ಜಾಸ್ತಿ ಪಳಗಕ್ಕೆ ಅವಕಾಶ ಸಿಗಲಿಲ್ಲ, ಯಾಕಂದರೆ ಸಂಯುಕ್ತ ಅವ್ರನ್ನ ಬಿಡ್ತಾನೆ ಇರಲಿಲ್ಲ. ಅವ್ರ ಮಾತೆ ಥರ ಸೈಡಿಗೆ ಕರ್ಕೊಂಡೋಗಿ 1000 ಕ್ವಶನ್ ಕೇಳಿ ಆ ಮನುಷ್ಯ ಸೆಟ್ ಬಿಟ್ಟು ಓಡೋಗಿಲ್ಲ ಸರ್. ಆ್ಯಕ್ಚುಲಿ ಆ ರೇಂಜಿಗೆ ಇವ್ರು ಕಾಟ ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ಮಾತಾಡೋಕ್ಕಷ್ಟು ಅವಕಾಶ ಸಿಕ್ಕಿಲ್ಲ. ಸಿಕ್ಕಿರೋಷ್ಟು ಟೈಮಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಸರ್. ಮಿಕ್ಕಿದ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ. ಸರ್ ಈ ಸಕ್ಸಸ್ ಅಲ್ಲಿ ಮಗಳ ಪಾತ್ರನೂ ಇರುವಂಥದ್ದು ಸರ್, ಆಡಿರುವಂಥದ್ದು. ಅವರಿಗೆ ಒಂದು ಟ್ರ್ಯಾಕ್ ಸಿಂಗಿಂಗ್ ಅಂತ ಕಳಿಸ್ಕೊಡ್ತೀನಿ ಅಜನೀಶ್ ಹತ್ರ. ಅಜನೀಶ್ ಅವರು ಒಂದು ಹಾಡು ಆಡಿಸ್ತಾರೆ, ಅದಾದಮೇಲೆ ಒಂದು ಮ್ಯೂಸಿಕ್ ಮಾಡಿ ಕಳಿಸ್ತಾರೆ. ನಾನು ಅದನ್ನು ಕೇಳ್ತೀನಿ. ಕೇಳಿಬಿಟ್ಟು ಒಂದು ಸ್ವಲ್ಪ ದಿನ ಆದಮೇಲೆ ನಾನು ನನ್ನ ಮಗಳಿಗೆ ಹೇಳ್ತೀನಿ, ನೋಡಮ್ಮ ನಾನು ನೋಡಿದೆ ಸಿನಿಮಾ, ಯಾಕೋ ಸಾಂಗ್ ಸೂಟ್ ಆಗ್ತಾ ಇಲ್ಲ, ಸೊ ನಾನು ಚೇಂಜ್ ಮಾಡಿಬಿಟ್ಟು ಬೇರೆ ಹಾಡು ಹಾಕ್ತಾ ಇದ್ದೀನಿ ಅಂತಂದೆ. ಓ ಹೌದಾ, ಓಕೆ, ಯಾವ ಥರ, ಇದು ಸೂಟ್ ಆಗ್ತಾ ಇಲ್ಲ, ಬೇಡ, ನೀನು ಜಡ್ಜ್ಮೆಂಟ್ ಮಾಡಿದ್ದೆ ಅಂದರೆ ಕರೆಕ್ಟೇ ಇರುತ್ತೆ ಬಿಡು ಅಂತ ಬಿಟ್ಟು. ಅಜನೀಶಿಗೆ ನನಗೆ ಇಬ್ಬರಿಗೆ ಗೊತ್ತಿತ್ತು ಈ ಹಾಡು ಸಿನಿಮಾದಲ್ಲಿದೆ ಅಂತ. ಅವರಿಗೂ ಗೊತ್ತಾಗಿದ್ದು ಸಿನಿಮಾ ನೋಡಿದಾಗಲೇ. ಅಲ್ಲಿ ಹಾಗೆ ಇಟ್ಟಿದ್ದೆ, ಸರ್ಪ್ರೈಸಲ್ಲಿ ಇಟ್ಟಿದ್ದೆ. ಈ ಮಧ್ಯದಲ್ಲಿ ಅವರಿಗೆ ಒಂದು 2 ಸಿನಿಮಾ ಆಫರ್ ಬಂದಾಗ ಫ್ರೆಂಡ್ಸ್ ಕೇಳ್ತಾ ಇದ್ರು ಅಂತ ಎಲ್ಲ ಬಂದು ನನ್ನ ಹತ್ರ ಹೇಳೋರು, ಎಲ್ಲ ಓಕೆ, ನಿಮ್ಮ ಫಾದರ್ ಸಿನಿಮಾ, ನಿಮ್ಮ ತಂದೆ ಸಿನಿಮಾದಲ್ಲೇ ನೀವು ಯಾಕೆ ಡೆಬ್ಯೂ ಮಾಡಲಿಲ್ಲ ಅಂತ ಕೇಳ್ತಾ ಇದ್ರು. ನಂಗೆ ಉತ್ತರ ಕೊಡೋಕೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳೋರು. ಸೊ ಸಿನಿಮಾ ರಿಲೀಸ್ ಆಗಿ ಅವ್ರು ನೋಡಿದ್ದಿಂದ ಕರೆದು ಹೇಳಿದೆ, ಈಗೇನಮ್ಮ ಹ್ಯಾಪಿ, ನಾನು ನಿಮ್ಮ ಅಪ್ಪನೊಟ್ಟಿಗೆ ಡೆಬ್ಯೂ ಮಾಡಿದ್ದೆ ಆಗ್ಬಿಟ್ಟು. ಸೊ ಇಟ್ಸ್ ಒನ್ ಆಫ್ ದಿ ಅವ್ರು ಹಾಡೋದು ಹಾಡು ಕೂಡ ನೋಡಿ ತುಂಬ ಒಂದು ಪ್ರೈಮ್ ಟೈಮಲ್ಲಿ ಬರುತ್ತೆ ಹಾಡು, ಎಲಿವೇಟ್ ಮಾಡುತ್ತೆ ಆ ಸೀನನ್ನು. ಐ ಥಿಂಕ್ ಐ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ಅಜನೀಶ್. ಅವರು ಫುಲ್ ಥಾಟ್ ಪ್ರಾಸೆಸ್ಸಲ್ಲಿ ಹಾಕಿ ಅವರು. ಆ್ಯಂಡ್ ಇನ್ನೊಂದು, ಖಂಡಿತವಾಗ್ಲೂ ಅವ್ರು ನನ್ನ ಮಗಳು ಅಂತ ಹಾಡಿಸಿಲ್ಲ. ಅವರು ಒಂದು 2-3 ಕಡೆ ಹಾಡೋದು ಕೇಳಿದಾಗ ಅವ್ರು ಬಂದು ನನಗೆ ಕೇಳಿದ್ರು, ಸರ್ ನನಗೊಂದು ತುಂಬ ಸ್ಟ್ರಾಂಗ್ ವಾಯ್ಸ್ ಬೇಕು ಸರ್, ಒಂಥರ ಬೇಕು ನನಗೆ, ಹಾಡ್ತಾರ ಪರವಾಗಿಲ್ಲ, ಕರೆದ್ರೆ ನೀವೇನು ತಪ್ಪು ತಿಳ್ಕೊಳಲ್ಲ ಅನ್ನೋ. ಅದೇ ಅಪ್ಪ, ನಿಮ್ಮಂಥವ್ರು ನಿಮ್ಮಂಥವ್ರ ಕೈ ಕೆಳಗಡೆ ಶಿ ಈಸ್ ಗೆಟಿಂಗ್ ಎನ್ ಆಪರ್ಚುನಿಟಿ, ಶಿ ಈಸ್ ಬ್ಲೆಸ್ಡ್, ಪ್ಲೀಸ್ ಟೇಕ್ ಕೇರ್ ಅಂದ್ಬಿಟ್ಟು. ಸೊ ಐ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೈ ಡಾಟರ್ ಅನ್ ಆಪರ್ಚುನಿಟಿ. ಐ ರಿಯಲಿ ಮೀನ್ ಇಟ್. ವೆರಿ ಸ್ವೀಟ್ ಆಫ್ ಯು. ಅಂಡ್ ಲೈನ್ಸ್ ಅಲ್ಲಿ 70% ಆಫ್ ದ ಲೈನ್ಸ್ ಬರೆದಿದ್ದು ಕೂಡ ಸಾನ್ವಿ ಅವರೇನೆ. ಕ್ರೆಡಿಟ್ಸ್ ಅವರಿಗೆ ಹೋಗ್ಬೇಕು.